ರಾಜಾದಿರಾಜ ರಾಜಮಾರ್ಥಂಡ ದುರ್ಯೋಧನ ಸಾರ್ವಭೌಮ ಹಸ್ತಿನಾವತಿಯ ಮಣಿಮುಕುಟಾಧೀಶ್ವರ ಗಾಂಧಾರಿ ದೇವಿ ಗರ್ಭ ಸಂಜಾತ ಶತ್ರುಘ್ನ ಧುರೀಣರಿಗೆ ಬಹುಪರ ಬಹುಪರ ಬಹುಪರ. ಪಿತಾಮಹ, ಆಚಾರ್ಯ ದ್ರೋಣಾಚಾರ್ಯರೇ, ಚಿಕ್ಕಪ್ಪ ವಿದುರ ಮಹಾಶಯರೇ, ಸಹೋದರ ದುಶ್ಯಾಸನ, ಪ್ರಿಯಮಿತ್ರ ಕರ್ಣ, ಮಾವ ಸ್ವರ್ಗ ಸರಿಬೋಲುವಂತಿರೇ ಮುರುಗಲಾಂಚನನ ಮೆರೆದು ಸ್ವರ್ಗಕ್ಕೆ ಸರಿಬೋಲುವಂತಿರೇ ಗುರುಗುಂದಿಗೆ ಸ್ವಾರ್ಥ ಸ್ವರ ಸಂಪನ್ನ ಸ್ವಾರ್ಥ ಸ್ವರ ಸಂಪನ್ನ ದುರೋಧನ ನಿಪುಣ ನಿಚ್ಚಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲಿ ಎಡೆಗೆರೆಗಳಿಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ ಸಾಟಿಗೆರು ಬಲೆಗೆ ನನಗೆ ಸರಿ ಸಾಟಿಗೆರು ಬಲವೇ ಹೀಗಿರುವಲ್ಲಿ ಭಾವ ಸಾಟಿಗೆರು ಬಲಗೆ ನನಗೆ ಸಾಟಿಗೆರು ಬಲವೇ ಹಾಸನದಿ ಚಲಮ ಬಿಡದೆ ಸೌಂದರ್ಯಕ್ಕೆ ಕೈಕ ತೊಲಗಿಸಿ ಹಾಸನದಿ ಚಲಮ ಬಿಡದೆ ಸೌಂದರ್ಯಕ್ಕೆ ಕೈಕ ತೊಲಗಿಸಿ ಸಾಟಿಗೆರು ಬಲಗೆ ನನಗೆ ಸರಿ ಸಾಟಿಗೆರು ಬಲವೇ. ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ? ಸಕಲ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡು ಆ ಗೊಲ್ಲ ಕೃಷ್ಣನನ್ನೇ ನಂಬಿಕೊಂಡು ಓರೂರು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದಿರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವನವಾಸ ಮಾಡಿಕೊಂಡಿರುವ ಆ ಪಾಂಡವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ ತಾತ? ಯೋಧನ ಪಾಂಡವರಿಗೆ ಅರ್ಧ ರಾಜ್ಯ ಕೊಡದೆ ಹೋದರೆ ಇದ್ದವು ಸಿದ್ಧವಲ್ಲವೇ? ತಾತ, ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷಾಕಿಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದ ಪಾಂಡವರು
ವಧಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವುದು. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ರಣಯಜ್ಞವನ್ನು ಸ್ಥಾಪಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜರಾದ ಕಣ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರು ಬೆಳೆದ ನಮಗೆ ಅದರ ಚಿಂತೆಯೇ ಸುಯೋಧನ. ಚಕ್ರವರ್ತಿಗೆ ಜಯವಾಗಲಿ. ದ್ವಾರಕನಗರದಿಂದ ಪುರುಷೋತ್ತಮನು ಆಗಮಿಸುತ್ತಿದೆ. ಏನು ಪುರುಷೋತ್ತಮನು? ಯಾರಿಗೆ ಪುರುಷೋತ್ತಮ? ಅವನು ಎಲ್ಲಿಯ ಪುರುಷೋತ್ತಮ? ಅವನು ನೆಟ್ಟಗ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ವಿದುರನ ಮನೆಗೆ ಹೋದನು. ಅವನ ಮಾತೇನು? ದುರ್ಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವುದು ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೇಳಲು ಹೊರತು ನಿನ್ನಲ್ಲಿ ವ್ಯಾಚನೆಗೋಸ್ಕರ ಅಲ್ಲ ಸುಯೋಧನ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರ ಸಾರ್ವಭೌಮನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರೂ ಅಧೀನವೋ? ರೋಗಿಗೆ ಅಪತ್ಯವು ರುಚಿಸದಂತೆ ಪಥ್ಯವು ಎಂದಿಗೂ ರುಚಿಸಲಾರದು. ನಿನ್ನ ಮರಣಕಾಲ ಸಮೀಪಿಸುತ್ತಿರುವುದರಿಂದ ದುರ್ಯೋಧನ, ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು ಯೋಚಿಸಿ ನೋಡುವುದು. ವಿದುರ, ಒದರದಿರಲೋ ವಿದುರ ಸದರದಿ, ದುಡಿಕೆ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ದುಡಿಕೆ ಒದರದಿರಲೋ ವಿದುರ ಸದರದಿ. ನೆಟ್ಟ ಸಭೆಗಳು ನಿಂತು ಬೆರೆತು ಈ ಕೌರವನ. ವಿದುರ, ನೆಟ್ಟ ಸಭೆಗಳು ನಿಂತು ಬೆರೆತು ಈ ಕೌರವ ಕುಣಿವೆಯಾದೊಳೆ ಗೆರೆದುಕೊಂಡ ನೀ ಕಟ್ಟದಳು. ಕುಣಿವೆಯಾದೊಳೆ ಗೆರೆದುಕೊಂಡ ನೀ ಕಟ್ಟದ. ಒದರದಿರಲೋ ವಿದುರ ಸದರದಿ, ದುಡಿಕೆ ಒದರದಿರಲೋ ವಿದುರ ಸದರದಿ. ಕಪ್ಪಲಿಯ ಮಗ ಪರದೆ, ಎಪ್ಪಲಿಯ ಗರ್ಭವನ್ನು ಭೇದಿಸುವ ಚರದೆ. ಕಪ್ಪಲಿಯ ಮಗನೇ ಪರದೇಶಿ, ಎಪ್ಪಲಿಯ ಗರ್ಭವನ್ನು ಭೇದಿಸುವ ಚರದೆ. ಕಡುಬೈದೆ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ. ಕಡುಬೈದೆ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದಿ, ನುಡಿಗೆ ಒದರದಿರಲೋ ವಿದುರ ಸದರದಿ. ಎರಡು ಸಭೆಗಳು ನಿಂತು ಜನಿಸು ಈ ಕೌರವನ. ಎರಡು ಸಭೆಗಳು ನಿಂತು ಜನಿಸು ಈ ಕೌರವ. ಕುಣಿವೆಯಾದೊಳೆ ಗೆರೆದುಕೊಂಡ ನೀ ಕಟ್ಟದಳು. ಕುಣಿವೆಯಾದೊಳೆ ಗೆರೆದುಕೊಂಡ ನೀ ಕಟ್ಟದಳು. ಒದರದಿರಲೋ ವಿದುರ ಸದರದಿ, ಒದರದಿರಲೋ ವಿದುರ ಸದರದಿ, ಒದರದಿರಲೋ ವಿದುರ ಸದರದಿ. ಸಹೋದರ ದುಶ್ಯಾಸನ, ಅಗ್ರಜ, ಪೂಜ್ಯನು ಹಿರಿಯವನ ಒಂದು ಸ್ಥಾನದಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಭೆ ಎಂಬ ಗೌರವವನ್ನೇ ಮರೆತು ಮಾತನಾಡುತ್ತಿರುವ ಈ ದಾಸಿಪುತ್ರವನ್ನು ಕೂಡಲೇ ಸಭೆಯಿಂದ ಆಚೆಗೆ ಹೊರಡಿಸು. ಹೆಲವೆಲವೋ ವಿದುರ, ನಡೆದುರುಳು, ನಡೆದುರುಳು, ಕಡು ಸಭೆಗಳಲ್ಲಿ ನಡೆಯುವುದನ್ನು ನಡೆದುರುಳು, ನಡೆದುರುಳು. ವೀರರೇ, ವೀರರೆದುರಲ್ಲಿ ಸಾವಿರ ನಡೆದುರುಳು, ನಡೆದುರುಳು. ಪಡೆಗಳು ಮೆಟ್ಟಿ ಪುಡಿ ಸುಟ್ಟಿ ವಿದುರ, ಪಡೆಗಳು
ದುಶ್ವಾಸನರೇ ಕೇಳಿ, ನನ್ನನ್ನು ಈ ಸಭೆಯಿಂದ ಹೊರ ದೂರುವಷ್ಟು ಸಾಮರ್ಥ್ಯ ಉಂಟಾಯಿತೆ. ದುರ್ಯೋಧನ, ಹಿಂದೆ ದ್ರೌಪದಿಯ ವಸ್ತ್ರ ಆಭರಣ ಕಾಲದಲ್ಲಿ ಭೀಮಸೈನನ ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯ? ಅವನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರವರಿಸಿಕೊಳ್ಳುವಾಗ ಗುರು ಚಕ್ರವರ್ತಿ ದುರ್ಯೋಧನ ಅದನ್ನು ತಡೆಯಬೇಕೆಂದ ಈ ಧನಸ್ಸನ್ನು ಈಗಲೇ ಮುರಿದಿದ್ದಾನೆ. ಪ್ರಮಾದವಾಯಿತು. ಪೂಜ್ಯರಾದ ವಿದುರನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ 3 ಲೋಕದಲ್ಲಿ ಈ ವಿದುರ ಮಹಾಶಯನನ್ನು ಜಯಿಸಬಲ್ಲ ವೀರರು ಮತ್ಯಾರಿಹರು? ಕರ್ಣ, ಇವನ ಗೊಡ್ಡು ಬೆದರಿಕೆಗೆ ನೀನು ಬೆದರುವುದೇ? ದುರದೋಯ್ ಪಾರ್ಥನ ಚಿರವೋ ತರುಣಿ ಗುರುಳಿ ಪೆನೆಯುತ್ತ ಶಪಥವನ್ನ ಮಗೇಶ್ವರನ ಕುವರನನ್ನು ನೆಚ್ಚಿಸಿ ಪರಮಹೇಶ್ವರನ ಕುವರನನ್ನು ನೆಚ್ಚಿಸಿ ವರಶಾಪನಾಂತು ನಿನಗೆ ಸಮಾನರಾರಿಹರೇ ಕರ್ಣ. ಕರ್ಣ, ಇವನು ಎಂದು ತಾನೇ ಆ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಆತನ ಈ ಬಿಲ್ಲಿನಿಂದ ಆಗತಕ್ಕ ಪ್ರಯೋಜನವಾದರೂ ಕೆಲಸಕ್ಕೆ ಬಾರದ ಬಿಲ್ಲನ್ನು ಮುರಿದ ಮಾತ್ರಕ್ಕೆ ಪ್ರಪಂಚವೇ ಉಳಿದಂತಾಯಿದೆ ಕರ್ಣ. ಅದರಲ್ಲಿ ಈಗ ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದಾದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಆ ಕೃಷ್ಣನು ಬಂದ ಸಮಯದಲ್ಲಿ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಇದು ಸಿದ್ಧವಾಗಿರುವುದು ಅಗ್ರಜ. ಏನಿ ಗರ್ವಾಂಧಕಾರದ ಪ್ರಳಯ ವಿನೋದ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೆಲ್ಲರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿದ್ದರು. ಈ ದುರಹಂಕಾರಿಯಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದ ಉಂಗುಷ್ಟದಿಂದ ಭೂಮಿಯನ್ನು ಮೆಟ್ಟಿ ಇವನು ತಾನಾಗಿಯೇ ಬಂದು ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗ್ರತಳಾಗ. ಭರತ ಕುಲ ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ದುರ್ಯೋಧನ ಸಾರ್ವಭೌಮರು ಸಿಂಹಾಸನದಿಂದ ಇಳಿದು ಬಂದರು, ಉರುಳಿ ಬಂದರು. ಕೃಷ್ಣ, ಈ ನಿನ್ನ ಮಾಯಾಜಾಲದ ಒಡಂಬಡಿಕೆ ಬುದ್ಧಿ ಇರಲು ಈ ನಮ್ಮ ದುರ್ಯೋಧನ ಸಾರ್ವಭೌಮರಲ್ಲ, ಅಲ್ಲವೇ ಸಾರ್ವಭೌಮ? ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳುತ್ತಿರುವೆಯಾ? ಇಲ್ಲ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ಸಾರ್ವಭೌಮ ದೂತನಿಗೆ ನಮಸ್ಕರಿಸುವುದೇ? ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ ನಿನಗಲ್ಲ. ಬಂದಿದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಮುಖ್ಯ. ಇರಬಹುದೇನು? ಇದ್ದೇ ಇದೆಯಲ್ಲ ಸಹೋದರ ದುಶ್ಯಾಸನ. ಅಗ್ರಜ, ಯಾರಲ್ಲಿ? ಮಾಡು ಕುರುಭೂಪರಾಧೇಶ್ವರ, ಕರುಣಾಳು ಕುರುಭೂಪರಾಧೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯ ಬಲ್ಲ ಗಣನ ಪರಮಾಪ್ತ ಚಾಪ ವಿಜಯ ಬಲ್ಲ ಗಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಗೋದಾರಿ ದೇವಿಯ ಪ್ರೀತಿಯ ಕುವರ ಗೋದಾರಿ ದೇವಿಯ ಪ್ರೀತಿಯ ಕುವರ ಎಲ್ಲಭ ಬಲ್ಲಭ ಈ ಜಗಮಲ್ಲ ಎಲ್ಲವಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ತಾಮ್ ತರಗಡ ಕರ್ ರಾಮ್ ತರಗಡ ಕರ್ ರಾಮ್ ತರಗಡ ಕರ್ ತಾಮ್ ತರಗಡ ಕರ್ ರಾಮ್ ತರಗಡ ಕರ್ ರಾಮ್ ತರಗಡ ತಗರ ರಾಮ್ ತರಗಡ ಕರ್ ರಾಮ್ ತರಗಡ ತಾಮ್ ತರಗಡ ಕರ್ ತಗರ ತದಿನ್ನ ತದಿನ್ನ ತದಿನ್ ತಗರ ತದಿನ್ನ 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 ತಗರ ತದಿತ್ತಗರ ದಿತ್ತಗರ ದಿತ್ತಗರ ತಗರ ತಗರ ತದಿತ್ತಗರ ದಿತ್ತಗರ ದಿತ್ತಗರ ತಗರ ತಗರ ತಾಮ್ ತರಗಡ ಕರ್ ತಗರ ತಗರ ತಜ್ಜೋ ತಗಜೋ ತಗಿಡಜೋ ತದಿಗಿಣಕನ್ 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 ತಜ್ಜೋ ತಗಜೋ ತಗಿಡಜೋ ತದಿಗಿಣಕನ್ 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 ತಜ್ಜೋ ತಗಜೋ ತಗಿಡಜೋ ತದಿಗಿಣಕನ್ 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 ತತ್ ಜಿಣತ ತದಿಗಿಣಕನ್ ತತ್ತಗ ಜಿಣತ ತಳಕ ಜಿಣತ ತಳಕ ಜಿಣತ ಕುದಕ ಜಿಣತ ತರಗಡಾಂ ತರಗಡಾಂ ತರಗಡಾ 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 ಧಿಮಿದಾಗ ಜಿಣದಾಗ ಧಿಮಿದಾಗ ಜಿಣದಾಗ ಧಿಮಿದಾಗ ಜಿಣತ ತದಿನ್ನ 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 ಕರಡ ತದಿನ್ನ 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 ಕರಡ ತತ್ತಗಡ ದಿತ್ತಗಡ ದಿತ್ತಗಡ ತರಗಡಾಂ ತರಗಡಾ ತತ್ತಗಡ ದಿತ್ತಗಡ ದಿತ್ತಗಡ ತರಗಡಾ ತರಗಡಾ ದೀನ್ ತರಗಡಾಂ 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 ತರಗಡಾ ದೀನ್ ತರಗಡಾಂ 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 ತರಗಡಾ ದೀನ್ ತರಗಡಾಂ 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 ತರಗಡಾ 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 ದಿತ್ತ ತರಗಡಾ ದಿತ್ತ ದಿತ್ತಗಡ ತರಗಡಾ ದಿತ್ತ ತರಗಡಾ ದಿತ್ತ ತರಗಡಾ ದಿತ್ತ ದಿತ್ತ ತತ್ತತ್ತದಿನತ 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 ದಾರಿ ಚೆಲುವ ನೀಲವರ್ಣ ದಾರಿ ಚೆಲುವ ಕೊಳಲನಾದದೆ
ಜಗದ ಜನರ ಮರುಳುಗಳಿಪ ಶ್ರೀ ಕೃಷ್ಣನಿಗೆ ಈ ನರ್ತಕಿಯರ ಪ್ರಣಾಮಗಳು. ಏನು ಹೇಳಿದಿರಿ? ಕ್ಷಮಿಸಿ ಮಹಾಪ್ರಭು, ಭೀಮನಿಗಿವನು ಕಡುವೈರೇ, ಭೀಮನಿಗಿವನು ಕಡುವೈರೇ, ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ, ಧೀರ ಕರುಣಾಳು ಕುರುಭೂಪ ರಾಜೇಶ್ವರ, ರಾಜೇಶ್ವರ ಕೌರವೇಶ್ವರ. ಮುರಹರಿಗೆ ಬಂದ ಮುಖ್ಯ ಉದ್ದೇಶ ಏನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳಿಗೆ ನೀವು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೇನಾದರೂ ಮಾಡದೇ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಿಂದ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರೂ ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಈಗ ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ನೀವು ರಾಷ್ಟ್ರ ಕಲ್ಯಾಣಕ್ಕಾಗಿ ಇದುವರೆಗಿನ ದೀರ್ಘ ವೈರತ್ವವನ್ನು ಮರೆತು ಹಿಂದೆ ವಾಗ್ದಾನ ಮಾಡಿದಂತೆ ಅರ್ಧ ರಾಜ್ಯವನ್ನು ಅವರಿಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಅಲ್ಲದೆ ಬಾಲ್ಯದಿಂದಲೂ ನೀವು ಅವರಿಗೆ ತೋರಿಸುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಮತ್ತು ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಈ ಮಹಾಪಾಪಗಳನ್ನು ಮನ್ನಿಸಿ ಅವರು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ನೀವು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯ
ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕ ನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂಧರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಇನ್ನು ಮುಂದೆ ವಿಚಾರಗಳದ್ದು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರುಗಳಾದ ನಿಮ್ಮೆಲ್ಲರಿಗೂ ಸೇರಿದೆ. ಸುಯೋಧನ, ಏತಕ್ಕೆ ಅನುಜರೋಳ್ ಬಿಡು ಪಂಥ, ಏತಕ್ಕೆ ಅನುಜರೋಳ್ ಬಿಡು ಪಂಥ, ಸಲ್ಲದು ವೈರ ಸಾಧಿಸದಿರು ಛಲ. ಸುಯೋಧನ, ಸಲ್ಲದು ವೈರ ಸಾಧಿಸದಿರು ಛಲ, ಸ್ಥಿರವಲ್ಲ ವೈಭವ ಅಸ್ಥಿರ ರಾಜ್ಯ. ಸುಯೋಧನ, ಸ್ಥಿರವಲ್ಲ ವೈಭವ ಅಸ್ಥಿರ ರಾಜ್ಯ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ. ಸುಯೋಧನ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ರಾಜ್ಯವನಿಟ್ಟು ಸುಖದಿ ಬಾಳು ಏತಕ್ಕೆ ಅನುಜರೋಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಈ ಸುಸಮಯನ್ನು ವ್ಯರ್ಥಗೊಳಿಸಿದರೆ ಮುಂದೆ ಅಮೃತವು ವಿಷ ಆಗುವುದು. ಆದ್ದರಿಂದ ನಿನ್ನ ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಬೇಡ ದುಡುಕುತನ ಸಿಯಾದನ, ಬೇಡ ದುಡುಕುತನ. ಬೇಡ ದುಡುಕುತನ ಸಿಯಾದನ, ಬೇಡ ದುಡುಕುತನ. ಹಿರಿಯರ ವಾಕ್ಯವ ಪಾಲಿಸಿ ನಡೆದರೆ. ಸುಯೋಧನ, ಹಿರಿಯರ ವಾಕ್ಯವ ಪಾಲಿಸಿ ನಡೆದರೆ ಅನುನಯದಿಂದಲೇ ಬಾಳು ಮೊದಲೇ. ಅನುನಯದಿಂದಲೇ ಬಾಳು ಮೊದಲೇ. ಬೇಡ ದುಡುಕುತನ ಸಿಯೋಧನ, ಬೇಡ ದುಡುಕುತನ, ದುಡುಕುತನ, ದುಡುಕುತನ. ಅಸ್ತ ದುರ್ಯೋಧನ, ಪಾಂಡವರೇನು ಅನ್ನರೆ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಚಿಕ್ಕಪ್ಪ ವಿದುರ ಮಹಾಶಯರು.
ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವೋ ಅರಣ್ಯ ರೋದನ. ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ಸತುಪದೇಶ ಹೇಳುವುದು ನಮ್ಮಗಳ ಕರ್ತವ್ಯ ಅಲ್ಲವೇ? ಪಿತಾಮಹ ಭೀಷ್ಮಾಚಾರ್ಯರು, ಮಿಗಿಲಾಗಿ ಗುರು ದ್ರೋಣಾಚಾರ್ಯರು, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು, ಇವರಿಗಿಂತ ಹೆಚ್ಚಾಗಿ ನಾನೇನು ಹೇಳಲಾರೆ ದುರ್ಯೋಧನ. ರಾಜ್ಯ ಕೋಟಾದಿಗಳೆಲ್ಲ ನೀನೇ ಅನುಭವಿಸಿ, ಚಿಂತೆ ಇಲ್ಲ ಕೊಡು ರಾಜ, ಚಿಂತೆ ಇಲ್ಲ. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಾಕ್ಯಗಳನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿರುವುದಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಉಳಿಸಿದೆ. ಕೇಳು ಕೃಷ್ಣ, ಕಡಲ ನೀರನ್ನು ಶೋಧಿಸಲು ಮುನ್ನಡೆದ ತಕ್ಕ ಫಲವೇನು ಗೊತ್ತೇ? ಶತಾಬ್ದಿಗಳೇಕವಾಗಿ ದಿಕ್ಕುಗಳೇ ಅಪ್ಪರಿಸಲಿ, ಅತಾಗತ ಭೂಸ್ಥಾನ ಚಂಡಮಾರುತ ಭರತ ಕಂಡ ಹಿಡಿದುಪ್ಪಲಿ. ನಿಮ್ಮಗಳ ಮರುಳು ಮಾತುಗಳಿಗೆ ಒಡಂಬಡುವ ಬುದ್ಧಿ ನನ್ನ ಮಾತ್ರ. ಈ ದುರ್ಯೋಧನನಲ್ಲ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ಸುಯೋಧನ? ಹಾಗಾದರೆ ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕುತತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ, ನಾನು ಹೇಳುವೆನು ಕೇಳು. ಇಡೀ ಭರತ ಖಂಡವನ್ನೇ ಸುಸಾಮರ್ಥ್ಯದಿಂದ ಆಳುತ್ತಿರುವ ಈ ದುರ್ಯೋಧನ ಚಕ್ರವರ್ತಿ ಸಾರ್ವಭೌಮನನ್ನು ಸದಪಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಹೇಳಿ ಪಾರ್ಥ? ಅದು ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿ ನಿನ್ನನ್ನೇ ದೇವರು ಎಂದು ಪೂಜಿಸುತ್ತಿರುವರಲ್ಲವೇ ಆ ನಿನ್ನ ಬಂಡ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನೇ ಪುಡಿಗೈದು ಭಾರತ ಖಂಡದಲ್ಲೇ ತಮ್ಮ ಜತಪತಾಕಿಯನ್ನು ಆರಿಸುವ ದುರಾಲೋಚನೆ ಮಾಡುತ್ತಿರುವಲ್ಲವೇ ಆ ನಿನ್ನ ಹೇಡಿ ಪಾಂಡವರು. ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶೆ. ಅದಂತಿರಲಿ, ನಮ್ಮವರ ಪರಾಕ್ರಮವನ್ನು ಹೇಳುವೆನು ಕೇಳು. ಭರತ ಕಂಡವ ಜಯಿಸಿ ಅರುಷದಿಂ ಕುರುಕುಲವ ಸರಸದಿಂ ಪಾಲಿಸುತ್ತಿಪ್ಪ ಎನಗದಾರು ಸಾಗಿ ಬಂಡ ಭೀಮನ ಗೊಂಡಿಗಯ ಬಗೆಯಲ್ಲ ಎನ್ನನು ಜನಿಗದಾರು ಸಾಗಿ ಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿರುತ್ತಲ ಮುಂದರಿಸಿಯ ಈ ಕರ್ಣನಿಗದಾರು ಸಾಗಿ ಅಸಮಬಲಶಾಲಿಗಳು ಅಸಮಬಲಶಾಲಿಗಳು ಭೀಷ್ಮಧ್ವನಾದಿಗಳು ಸಾಗರದಲ್ಲಿ ಪಡೆಯುವ ಮುಂಡಮರ್ದನರು ಕೃಷ್ಣ ಶಸ್ತ್ರಾಸ್ತುತಿ ಬೋರ್ಗರೆವ ಸಮರ ವೀರರನ್ನೇ ಕೊಚ್ಚಿ ಹಾಕಬಲ್ಲ ಅಜಯ ದುರಂದರ
ಆಚಾರ್ಯ ದ್ರೋಣಾಚಾರ್ಯರು ಸಾಮಾನ್ಯರೇ. ಕೆಚ್ಚದೆ ಕುರುಕುಲದ ಸಿಂಹ, ಆಸ್ಕಲಿತ ಬ್ರಹ್ಮ ಭೀಷ್ಮ. ಆ ನಿನ್ನ ಬಂಡ ಭೀಮನ ಗುಂಡಿಗೆ ಬಿಸಿ ರಕ್ತವನ್ನೇ ಪಾನ ಮಾಡಲು ಸದಾ ಸಿದ್ಧನಾದ ನನ್ನನುಜ ದುಶ್ಯಾಸನ. ಆ ನಿನ್ನ ಏಡಿ ಪಾರ್ಥನ ಶಿರವನ್ನರಿಯುವ ಬಿಲ್ಗಾರ ಧೀಮಂತ ನನ್ನ ಮಿತ್ರ ಕರ್ಣ ನನಗೆ ಹಗಲಿರುಳು ಸಮಯ ಸಂಜೀವಿನಿಯಂತೆ ಮಾರ್ಗದರ್ಶನ ತೋರುತ್ತಿರುವ ಸೋದರ ಮಾವ ಶಕುನಿ. ಶಲ್ಯ ಕೃಪಾ ಮಿಗಿಲಾಗಿ ಚೌರ್ಯದಾಳ್ ವಿಖ್ಯಾತ ರಕ್ಷಮಣ ಗತಭುವನದಾಳ್ ಭುಜಮಲ್ಲ ಪೃಥ್ವಿಯ ಪಾಲಾಕ್ಷ ದಕ್ಷ ಹರಿಕುಲವ ಕಿತ್ತೆಸೆಯುವ ಪ್ರತ್ಯಕ್ಷ ಪಾಲಾಕ್ಷ ಏ ಸುಯೋಧನ ಮುಂದಿರಲಿ. ಸುಮ್ಮನೆ ಕಂಠ ಚೌಚಡಿ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯ ನೀಡಿ. ಅಣ್ಣನ ವಾದಗಳೆಲ್ಲವೂ ನನಗೆ ಒಪ್ಪಿದವು. ಈ ಮೂರು ಸಹೋದರರ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಭೂಮಿಗಳಿಗೆ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರಿಗೆ ತಿಳಿಸು, ಆರಿನ ಪಾಂಡವರ ಸೇನಾ ಸಮುದ್ರವನ್ನು ಕಲಕೆ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ನಿನ್ನ ಬಂಡ ಭೀಮನ ಬಿಸಿ ರಕ್ತದಿಂದ ಅವರ ರುದ್ರಾದ ಸಂತಾನವು ಈ ದುಶ್ಯಾಸನವು ಸದಾ ಸಿದ್ಧ. ಹಾಗೂ ಆರಿನ ಹೇಳಿ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಲಕರಣ ಸಿದ್ಧಗೊಳಿಸಲೆಂದು. ಕೃಷ್ಣ ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇನಿಗೆ ಮುಟ್ಟನ್ನೂ ಲಕ್ಷಿಸುವುದಿಲ್ಲ. ರಾಜೇಂದ್ರ ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಗೆ ಮಹಾರಥಿಕರೆಂದೆನಿಸಿ ನೀವುಗಳು ಮತಿಗೆಟ್ಟು ನುಡಿವಿರೇಗೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಸಿಗುವ ಹರಿಪತನಕ. ಆ ದುರುಳ ಪಾರ್ಥನ ಸಿಗುವ ಹರಿಪತನಕ ಚಾಂದ್ರೇ ಈ ಅಂಗಾಧಿಪತಿಯೇ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಮಿತ್ರ ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ನಿರ್ಧರಿಸುತ್ತಿರುವೆಯ. ಇದು ನಿನ್ನ ಧರ್ಮವೇ? ಏನೆಂದು ಕೃಷ್ಣ? ಸಲ್ಲದೋ ನಿಮಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲಭನೇ. ಸಲ್ಲದೋ ನಿಮಗೆ ವಲ್ಲಭನೇ ಬಾಮ ವಲ್ಲಭನೇ.
ಹಿತವನ್ನು ಬಯಸುತ್ತ ಅತ್ಯವ ಪಾಂಡು ತನೆಯರ ಹಿತವನ್ನು ಬಯಸುತ್ತ ತಂದೆಯ ನಾಟಕ ಮಾಡಲೆಂದು ಬಂದೆಯ ತಂದೆಯ ನಾಟಕ ಮಾಡಲೆಂದು ಬಂದೆಯ ಸಲ್ಲದು ನಿಮಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ ಸಲ್ಲದು ನಿಮಗೆ ವಲ್ಲಭನೇ ಹಠವಂತರು ನಾವು ಹಿತವಿರುತ್ತೀವಿ ಹಠವಂತರು ನಾವು ಹಿತವಿರುತ್ತೀವಿ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿರುತ್ತೀವಿ ಹಠವಂತರು ನಾವು ಹಿತವಿರುತ್ತೀವಿ ದುರದರ ಪಾಲನ ಜಗದೆನಿಸುವೆನ ಅತ್ಯವ ದುರದರ ಪಾಲನ ಜಗದೆನಿಸುವೆನ ಸಲ್ಲದು ನಿಮಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ ಸಲ್ಲದು ನಿಮಗೆ ವಲ್ಲಭನೇ ವಾಮ ವಲ್ಲಭನೇ ಪರಮಾತ್ಮ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಇಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಎದು ಬದಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾದಿ, ಈ ನಿನ್ನ ಧರ್ಮದ ನುಡಿಗಳಿಂದ ಯಾದವಾಗ್ನಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು. ಭಾರತ ಭೂಮೀಶ ಜೈಸೇ ದುರಸ, ಭಾರತ ಭೂಮೀಶ ಜೈಸೇ ದುರಸ, ನಿರಾಕರಿಸದಿರೈ ಭಾರತ ಭೂಮೀಶ ಜೈಸೇ ದುರಸ. ವೈರವನೇ ನೀಗಿ ಚೈರಣೆಯ ತಾಳೈ, ವೈರವನೇ ನೀಗಿ ಚೈರಣೆಯ ತಾಳೈ, ಬಾಳೈ ಬಲಧರ್ಮ ನಿರತ ಗುಣ ಗರಿತ ಕರುಣ ಭರಿತ ವರಗುಣರಿತನೆ, ಬಾಳೈ ಬಲಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಹೊರೈದನೆಯ ಭಾರತ ಭೂಮಿ ನಿರಾಕರಿಸದಿರೈ ಭಾರತ ಭೂಮಿ. ಚಕ್ರವರ್ತಿ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಜ್ಞಾತಿಗಳು, ಮಿತ್ರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ.
ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳುಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಈ ವಿಶ್ವದಲ್ಲಿಯೇ ಅಪ್ರತಿಮ ನೆನೆಸು. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ನೀನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡವೆನು. ಭಿಕ್ಷಾ ಪ್ರದಾನ ಮಾಡುಕವ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವಾದರೂ ಏನು ಎದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತ ವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರದಲ್ಲವಿಹುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ, ಶಾಸ್ತ್ರಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಮೂಡಿಯೊಳ್ಳವರದೆಂದು ಶ್ರೇಷ್ಠಜನಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಅರಿತು ನೀನಿದಲ್ಲವಾ ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಯುದ್ಧದ ಭಯವನ್ನು ತೋರಿಸುವ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಭಿಕ್ಷುಕರಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಸಮಾಧಾನವು ನನ್ನಿಂದಾಗದು ವಾಸುದೇವ. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ ಮತ್ತು ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ಚಕ್ರವರ್ತಿ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅದನ್ನೇ ಹೊಂದುವೆಯಂತೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳೆದದ್ದು ಮರತೆಯ? ತುಂಬಿದ ರಾಜಸಭೆಯಲ್ಲಿ ಒಡ ಹುಟ್ಟಿದವರ ಪತ್ನಿಯೆಂದರಿಯದೆ ದೃಪದ ನಂದಿನಿಯನ್ನು ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ನಿನ್ನನ್ನು ಪ್ರಳಯದ ಧೂಮಕೇತುವಿನಂತೆ ಹಿಂಬಾಲಿಸುವುದು ನಿನ್ನ ನೀಚ ಸ್ಮೃತಿ. ನೆನಪಿನಲ್ಲಿಡು, ಧರ್ಮಿಷ್ಠರು ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬದ್ಧ ಇವೆಲ್ಲವನ್ನು ಮರೆತೆಯ? ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯದ ಆಚರಣೆಯಲ್ಲಿಯೇ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ. ಮುಕುಟೇಶ್ವರನ
ಚರಮಗೀತೆಯನ್ನಾಡಬಲ್ಲ ಛಲದಂಕ ಮಲ್ಲನು ಗರ್ಜಿಸುವ ರಣಕೇಕೆಯ ಮುಂದೆ ನಿಂತು ಗೆಲ್ಲಬಲ್ಲೆಯ? ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚೆಯ ಕುರು ಕೌರವೇಶ್ವರರನ್ನು ಕಂಡು ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ಅಂದೇ ತುಟನು ಕೃಷ್ಣ ಛಲವೊಂದು ಭೂತ ಭೇದ ಪಿಚಾಚಿಗಳ ಒಡೆಯನಾದ ಭೂತನಾಥೇಶ್ವರನೇ ಕಾಲ ಕೆರೆದು ಕದನಕ್ಕೆ ಕರೆಯಲಿ. ಕಲಿಯು ಅಂಶದಿಂದ ವಹಿಸಿದ ಈ ಕುರು ಸಾಮ್ರಾಜ್ಯವು ರಕ್ತದ ಮಳೆಯಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಕೊನೆಗೆ ಹಸ್ತಿನಾವತಿಯ ಮಣಿಮಕುಟ ರತ್ನ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂದು ಬಿರುದಾಂಕಿತನಾದ ನಾನು ಸ್ಮಶಾನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕಡೆಯ ನಿರ್ಧಾರ ಬೇಡ್ವೆ ಜಡಮಲ್ಲಿ ಪಾಂಡವರೊಳಗೆ ಕಡೆಯ ನಿರ್ಧಾರ ಬೇಡ್ವೆ ಕೃಷ್ಣ. ಕಡೆಯ ನಿರ್ಧಾರ ಬೇಡ್ವೆ ಜಡಮಲ್ಲಿ ಪಾಂಡವರೊಳಗೆ ಕಡೆಯ ನಿರ್ಧಾರ ಬೇಡ್ವೆ. ಕೆಟ್ಟನು ಸರಿಯ ಎದೆಗಳದೆ ಬಿಟ್ಟು ಕೊಡನು ಗುರು ಭೂಮಿಯನ್ನ. ಅಲ್ಲವೇ ಕೃಷ್ಣ? ಕೆಟ್ಟರು ಸರಿಯ ಬಿಟ್ಟು ಕೊಡಲು ಗುರು ಭೂಮಿಯನ್ನ. ಅಷ್ಟ ಆಸೆಯಿಂದ ಬೆಟ್ಟಿ ನೆರವೇರಿ ವೈದ್ಯ ಸುಲಭ. ಅಷ್ಟ ಆಸೆಯಿಂದ ಬೆಟ್ಟಿ ನೆರವೇರಿ ವೈದ್ಯ ಸುಲಭ. ಕಡೆಯ ನಿರ್ಧಾರ ಬೇಡ್ವೆ ಜಡಮತಿ ಪಾಂಡವರೊಳಗೆ ಕಡೆಯ ನಿರ್ಧಾರ ಬೇಡ್ವೆ. ಅಲ್ಲವೇ ಪಾಂಡವನಿಗೆ ತಮ್ಮ ಭಾಗವ ಕೊಡಿಸಲದೆ ಪಟ್ಟ ಸಮತಾಂತಕವಾಗದೆ. ಪಾಂಡವನಿಗೆ ಸಮಭಾಗವ ಕೊಡಿಸಲದೆ ಪಟ್ಟ ಸಮತಾಂತಕವ ಬಂದ ಮಾರ್ಗವನ್ನು ಸರಿಸಿ ನೆಕ್ಕಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಸರಿಸಿ ನೆಕ್ಕಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಸಂಧಾನಕ್ಕಾಗಿ ಬಂದ ಅತಿಥಿ ಸಭೆಗಳಿಂದ ಸತ್ಕರಿಸಲಿರುವೆನು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳಿಂದ ಸತ್ಕರಿಸಲಿ. ಕಡೆಯ ನಿರ್ಧಾರ ಬೇಡ್ವೆ ಜಡಮತಿ ಪಾಂಡವರೊಳಗೆ ಕಡೆಯ ನಿರ್ಧಾರ ಬೇಡ್ವೆ. ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. ರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಆ ರಾಜವು ಮಂಡಲವೇ ಕರೆದು ಬಾಯಿ ಬಿರಿಯಲಿ. ಆ ರಾಜವು ಮಂಡಲವೇ ಕರೆದು ಬಾಯಿ ಬಿರಿಯಲಿ. ರಾಜ್ಯವನ್ನು ಬಯಸುವ ಎನ್ನೊಳು ಯುದ್ಧವನ್ನೇ ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎನ್ನೊಳು ಯುದ್ಧವನ್ನೇ ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಡ್ವೆ ಜಡಮತಿ ಪಾಂಡವರೊಳಗೆ ಕಡೆಯ ನಿರ್ಧಾರ ಬೇಡ್ವೆ. ಕಡೆಯ ನಿರ್ಧಾರ ಬೇಡ್ವೆ. ಕಡೆಯ ನಿರ್ಧಾರ ಬೇಡ್ವೆ. ಆ ಪಾಂಡವರು ನನ್ನೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರ ದಿವ್ಯ ಆಸ್ಪಾದದಲ್ಲಿ, ವೀರರಥಿಕರ ವೀರ ಘೋಷದಲ್ಲಿ. ಸಂಧಾನದಿಂದ ಎಂದೆಂದಿಗೂ ಲಭಿಸದು ರಾಜ್ಯ. ಕಾಲ ತೊಟ್ಟು ಮಾಡುವೆ ಕಡಾಕಡಿ ಯುದ್ಧ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಕೃಷ್ಣ ಅಖಂಡ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕೊನೆಯ ಸಂದೇಶ. ಹೋಗು, ಆ ಪಾಂಡವರಿಗೆ ಹಿಂದೆಯೇ ಯುದ್ಧದ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳು ತಿಳಿಸಿಬಿಡು. ನನ್ನ ಆಸೆ ಯುದ್ಧವೇ ಸರಿ. ಕತಿ ಬೇಡೈಸು ಯೋಧನ ಅದೇ ಕೆಂಟು ಮೊದಲುವೆ, ಅದೇ ಮಾತ ಮಗಳುವೆ. ಅದೇ ಕೆಂಟು ಮೊದಲುವೆ, ಅದೇ ಮಾತ ಮಗಳುವೆ. ಕುಲಕೀನ ಕುಲವ ಮರತಯ ತೊರೆದಳು ಕಡಿಯದೆ ಬಿಡುವೆನೆ. ಕುಲಕೀನ ಕುಲವ ಮರತಯ ತೊರೆದಳು ಕಡಿಯ
ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಕೃಷ್ಣ, ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೆ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಸೂಕ್ತ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮ. ಏನೆಂದು? ಅದನ್ನು ನನ್ನ ಬಾಯಿಂದಲೇ ಹೇಳ ಬದಲು ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನನಗೆ ನನ್ನ ಸೋದರ ಮಾವನಾದ ಶಕುನಿಯವರು ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬಹುದು. ಹೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮದು ಅದ್ಭುತವಾದ ಸತ್ಕಾರವಿದು. ಈ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತ ಕಾರನಾಗಿಯೇ ಸ್ವೀಕರಿಸುವುದು. ಸ್ವೀಕರಿಸು ಕೃಷ್ಣ. ಸವಾದ ದುಶ್ಯಾಸನ, ಬಂಧಿಸಿರಿ ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಾ? ಮಂದಮತಿಗಳಿರಾ? ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ದುಡುಕುತರಕ್ಕೆ ತಕ್ಕ ಉತ್ತರವನ್ನು ನೀಡುತ್ತೇನೆ. ಬಿಸಿಲ ತಾಪಕ್ಕೆ ಜಲದಿ ಬತ್ತುವುದೇ, ಬಿರುಗಾಳಿಯ ಆರ್ಭಟಕ್ಕೆ ಗಿರಿಯು ಚಲಿಸುವುದೇ, ಸುರಿವ ಸೋದೆಯ ಮಳೆಗೆ ದರೆ ಕುಗ್ಗುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ. ದುರ್ಯೋಧನ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ. ನಾ ಧರಿಸಿರುವ ಚಕ್ರವಲ್ದಿರೆ ನಿನ್ನಂತಹ ಶತಕೋಟಿ ದುರ್ಯೋಧನರು ಹತರಾರುಳೇ. ಬೆದರಿಕೆಯ ಮಾತೆ ಪಶುಕಾಯ ಕೃಷ್ಣ, ಬೆದರಿಕೆಯ ಮಾತೆ ಪಶುಕಾಯ ಕೃಷ್ಣ, ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ, ಬೆಣ್ಣೆ ಮುಖ್ಯಗಳೆಲ್ಲ ರಾಜ್ಯವಿದು ಕೇಳೋ, ಸುಲಭದಲ್ಲಿ ಸದೆ ಒಳವೆ ಪಾಂಡವರ ನೋಡು, ನೀನಾಡಿದ ಬಿರುನುಡಿಗೆ ಕೃಷ್ಣ, ನೀ ನಾಡಿದ ಬಿರುನುಡಿಗೆ ಬೆದರುವನೆ ಈ ಕುರು ಸಾರ್ವಭೌಮ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಇಚ್ಛಿಸುವಿರ? ವ್ಯರ್ಥ, ನಿಮ್ಮಿಂದ ಆಗದು. ಈಗ ಬಂಧಿಸಿ ನೋಡೋಣ. ಕೃಷ್ಣ, ಆಯ್, ಆಯ್, ಆಯ್.